BA and BCom College, Dharwad. My name is Anita. I am handling Monetary Economics subject for BA and BCom third sem students. Last class we have discussed what is the inflation. Inflation andre enu, features of inflation, next types of inflation. Okay, I hope you understood. Inflation is nothing but increase in the price level ಅಥವಾ continuous rise in the price level is called as inflation. Okay, next topic is what are the causes of inflation. Causes of inflation, there are three causes. First one is factors on demand side, second one is factors on supply side, last one is role of expectations. Okay, first one is ಫ್ಯಾಕ್ಟರ್ಸ್ ಆನ್ ಡಿಮ್ಯಾಂಡ್ ಸೈಡ್. ಫ್ಯಾಕ್ಟರ್ಸ್ ಆನ್ ಡಿಮ್ಯಾಂಡ್ ಸೈಡಲ್ಲಿ ಯಾವ ರೀತಿಯಾಗಿ ನಮ್ಗೆ ಅದು ಕಾಸ್ ಆಗ್ತದೆ ಅಂತಂದರೆ, ಫಸ್ಟ್ ಒನ್ ಅದರಲ್ಲಿ ಡಿಸ್ಪೋಸಲ್ ಆಫ್ ಇನ್ಕಮ್. ಓಕೆ, ಡಿಸ್ಪೋಸಲ್ ಆಫ್ ಇನ್ಕಮ್ ಬಗ್ಗೆ ಆಗಿರ್ಬೋದು, ಟ್ಯಾಕ್ಸ್ ರೇಟ್ ಕಡಿಮೆ ಮಾಡೋದ್ರಿಂದ ಆಗಿರ್ಬೋದು. ಓಕೆ, ಫ್ಯಾಕ್ಟರ್ಸ್ ಆನ್ ಡಿಮ್ಯಾಂಡ್ ಸೈಡ್. ಈ ಇರುವಂಥ ವಸ್ತುಗಳ ಮೇಲೆ ನಮಗೇನಾಗಂಗಿಲ್ಲ ಹೇಳ್ರಿ, ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀವಿ ಅದಕ್ಕಿಂತ ನಮಗೇನು ಮಾಡೋದು ಕಡಿಮೆ ಬರ್ತದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಹೈ ಇದ್ರೂ ಕೂಡ, ಫಾರ್ ಎಕ್ಸಾಂಪಲ್ ಇನ್ಫ್ಲೇಷನ್ ಆದಾಗೆ ಕಂಟಿನ್ಯೂಯಸ್ ರೈಸ್ ಇನ್ ದ ಪ್ರೈಸ್ ಇದ್ದಾಗ ಯಾರು ಬೈ ಮಾಡಲ್ಲ. ಅವಾಗ ಏನಾಗ್ತದೆ ಹೇಳ್ರಿ, ಅದ್ರದ್ದು ಡಿಮ್ಯಾಂಡ್ ಕಡಿಮೆ ಆಗ್ತದೆ. ಅದು ಡಿಮ್ಯಾಂಡ್ ಕಡಿಮೆ ಆದಾಗ ಟ್ಯಾಕ್ಸ್ ತುಂಬಂದರೆ ಯಾವ ರೀತಿಯಾಗಿ ಟ್ಯಾಕ್ಸ್ ತೊಗೊಬೇಕು ಆಗಂಗಿಲ್ಲ. ಸೊ ತೆರಿಗೆಗಳನ್ನು ಕಡಿಮೆ ಮಾಡೋದ್ರಿಂದ ಅವಾಗೇನು ನೆಕ್ಸ್ಟ್ ಏನಾಗ್ತದೆ, ಬಳಕೆದಾರರ ವರ್ತಕ ಅಧಿಕ ವೆಚ್ಚ ಮಾಡೋದು, ಭಾಳಷ್ಟು ಎಕ್ಸ್ಪೆಂಡಿಚರ್ ಮಾಡೋದ್ರಿಂದ, ಆಮೇಲೆ ನಾವು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿಯಾಗಿ ನಾವು ಲೋನ್ನ ಪ್ರೊವೈಡ್ ಮಾಡೋದ್ರಿಂದ ಲೋನನ್ನು ಯಾವ ರೀತಿಯಾಗಿ ನೀವು ರಿಕವರಿ ಮಾಡ್ಕೊತೀರಿ, ಹೌದಲ್ವಾ? ಇಟ್ ಈಸ್ ವೆರಿ ಡಿಫಿಕಲ್ಟ್ ಇನ್ ದ ಸೆನ್ಸ್ ಆಫ್ ಎಕನಾಮಿಸ್ಟ್ ಆಗಿರ್ಬೋದು. ಓಕೆ, ಇಟ್ ಈಸ್ ವೆರಿ ಡಿಫಿಕಲ್ಟಿ ಟು ರೀಗೇನ್ ದ್ಯಾಟ್ ಕ್ರೆಡಿಟ್. ಅದನ್ನು ನಾವು ಕ್ರೆಡಿಟ್ನ ವಾಪಸ್ ಅಥವಾ ಅದು ಸ್ಟೇಟ್ ಲೈನಿಗೆ ಬರೋದು ಡಿಫಿಕಲ್ಟ್ ಆಗ್ತದೆ. ಆ ರೀತಿಯಾಗಿದ್ದಾಗ ಡಿಸ್ಪೋಸಲ್ ಆಫ್ ಇನ್ಕಮ್ ಮಾಡೋದ್ರಿಂದ ನಮ್ಗೆ ಏನಾಗ್ತದೆ ಹೇಳ್ರಿ, ಡಿಮ್ಯಾಂಡ್ ಸೈಡ್ ಎಫೆಕ್ಟ್ ಆಗ್ತದೆ. ಡಿಸ್ಪೋಸಲ್ ಆಫ್ ಇನ್ಕಮ್ ನಾವು ಒಂದೇ ರೀತಿಯಾಗಿ ಅಂಥೇಳಿ ಮಾಡೋಕ್ಕೆ ಬರಲ್ಲ, ಭಾಳಷ್ಟು ವೇನಲ್ಲಿ ನಾವೇನು ಮಾಡ್ಬೋದು ಹೇಳ್ರಿ, ಡಿಸ್ಪೋಸಲ್ ಆಫ್ ಇನ್ಕಮನ್ನು ಮಾಡ್ಬೋದಾಗ್ತದೆ. ಫಸ್ಟ್ ಫ್ಯಾಕ್ಟರ್ ಈಸ್ ಇಟ್ ಈಸ್ ಅ ರಿಡಕ್ಷನ್ ಇನ್ ದ ಟ್ಯಾಕ್ಸ್. ನಾವು ಟ್ಯಾಕ್ಸಲ್ಲಿ ರಿಡಕ್ಷನ್ ಮಾಡಿದ್ರೆ ನಮ್ಮ ಇನ್ಕಮ್ ಎಲ್ಲಿಂದ ಜನ್ರೇಟ್ ಆಗಬೇಕು. ಟ್ಯಾಕ್ಸ್ ಮೇ ಬಿ ನಮ್ಮದು ಗೌರ್ಮೆಂಟಿಗೆ ಬರೋದು ಟ್ಯಾಕ್ಸ್, ಫೈನ್, ಫೆನಾಲಿಟೀಸ್ ನೀವೆಲ್ಲ ತುಂಬಿಲ್ಲ, ಅದರಿಂದ ಅಲ್ಲೇನಾಗ್ತದೆ ಹೇಳಿ ಅಮೌಂಟ್ ಜನ್ರೇಟ್ ಆಗ್ತದೆ. ಇಫ್ ಇನ್ ಕೇಸ್ ವಿ ಆರ್ ನಾಟ್ ಪೇಯಿಂಗ್ ಅವರ್ ಟ್ಯಾಕ್ಸ್ ಪ್ರಾಪರ್ಲಿ, ನಾವು ಪ್ರಾಪರಾಗಿ ನಮ್ಮ ಟ್ಯಾಕ್ಸನ್ನು ಪೇ ಮಾಡಿಲ್ಲ ಅಂದರೆ ಇನ್ಕಮ್ ಜನ್ರೇಟ್ ಆಗೋದು ಡಿಫಿಕಲ್ಟ್ ಆಗ್ತದೆ. ನೆಕ್ಸ್ಟ್ ಟ್ಯಾಕ್ಸ್ ಲೆವೆಲ್ ರಿಮೈನಿಂಗ್ ಅನ್ಚೇಂಜ್. ಟ್ಯಾಕ್ಸ್ ಲೆವೆಲ್ನ ನಾವು ಚೇಂಜ್ ಮಾಡದೇ ಇರುವುದರಿಂದ, ಫಾರ್ ಎಕ್ಸಾಂಪಲ್ ನೀವು ಅಲ್ಲೇ ಸ್ಲ್ಯಾಬ್ಸ್ ಅಂತ ಹೇಳಿ ಬರ್ತಾವೆ, ನಾವು ಇನ್ಕಮ್ ಟ್ಯಾಕ್ಸಲ್ಲಿ ಕಲಿತೀವಿ. 5 to 10 lakh ಇದ್ದರೆ ಇಷ್ಟು ಅಮೌಂಟು, 10% ಆಫ್ ದ್ಯಾಟ್ ಅವರ್ ಇನ್ಕಮ್ ಬೇಸಿಕಲ್ಲಿ ಸೆಸ್ಗಳನ್ನು ನಾವು ಡಿಡಕ್ಟ್ ಮಾಡ್ತೀವಿ. ಆ ರೀತಿಯಲ್ಲಿದ್ದಾಗ ನಾವು ಟ್ಯಾಕ್ಸ್ ರೇಟ್ ಅನ್ಚೇಂಜ್ ಮಾಡಿಬಿಟ್ಟಿವಿ ಅಂದ್ರೆ ಯಾರು ಹೈ ಇನ್ಕಮ್ ಇದ್ದವರು ಅಷ್ಟು ಅಮೌಂಟ್ ತುಂಬ್ತಾರೆ, ಲೋ ಇನ್ಕಮ್ ಇದ್ದವ್ರೂ ಇನ್ಕಮ್ ಬಿಡ್ರಿ 5 lakh more ಇದ್ರಷ್ಟೇ ವಿ ಆರ್ ಲಯಬಲ್ ಫಾರ್ ದ ಟ್ಯಾಕ್ಸ್ಗೆ ನಾವು ಲಯಬಲ್ ಆಗ್ತೀವಿ. ನಮ್ಮದು 5 lakh ಕಡಿಮೆ ಇತ್ತಂದ್ರೆ ನಾವು ಟ್ಯಾಕ್ಸ್ ಲಯಬಲ್ ಆಗಂಗಿಲ್ಲ. ಅದಕ್ಕೆ ಟ್ಯಾಕ್ಸ್ ರೇಟ್ ಅನ್ಚೇಂಜ್ ಇದ್ದರೆ ಡಿಸ್ಪೋಸ್ ಆಫ್ ಇನ್ಕಮ್ ಮೇಲೆ ಅಥವಾ ಡಿಮ್ಯಾಂಡ್ ಮೇಲೆ ಎಫೆಕ್ಟ್ ಆಗ್ತದೆ. ನೆಕ್ಸ್ಟ್ ಒನ್ ಇಸ್ ಡಿಸ್ಪೋಸಲ್ ಇನ್ಕಮ್ ಇನ್ಕ್ರೀಸ್ ವೆನ್ ಅವರ್ ಸೇವಿಂಗ್ಸ್ ರೇಷಿಯೋ ಇಸ್ ಇನ್ಕ್ರೀಸ್. ನಮ್ಮದು ಸೇವಿಂಗ್ಸ್ ರೇಷಿಯೋ ಇನ್ಕ್ರೀಸ್ ಆದ್ರಷ್ಟೇ ನಮ್ದು ಏನಾಗ್ತದೆ ಹೇಳ್ರಿ, ಇನ್ಕಮ್ ರೈಸ್ ಆಗ್ತದೆ. ಇಲ್ಲ ಅಂದರೆ ಸೇವಿಂಗ್ಸೇ ಮಾಡತ್ತಿಲ್ಲ ಅಂತಂದ್ರೆ ಇನ್ಕಮ್ ಎಲ್ಲಿಂದ ಜನ್ರೇಟ್ ಆಗ್ತದೆ, ಆಗಂಗಿಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟಿ ಟು ಸಸ್ಟೇನ್. ಓಕೆ, ನೆಕ್ಸ್ಟ್ ಇವೆಲ್ಲ ಡಿಮ್ಯಾಂಡ್ ಭಾಳ ಇದ್ದಾಗ ನಮ್ಗೆ ಆಗ್ತವೆ ಇನ್ಫ್ಲೇಷನ್ ಒಮ್ಮೆಕ್ಲೇನ ಈಗ ಅದ ಅಂತಲ್ಲ, ಆನಿಯನ್ ಪ್ರೈಸ್ ಜಾಸ್ತಿ ಆದಾಗ ಓಕೆ ಅದಕ್ಕೆ ಡಿಮ್ಯಾಂಡ್ ಇರ್ತೈತಿ, ಡಿಮ್ಯಾಂಡ್ ಇದ್ದಾಗ ಅದು ಪ್ರೈಸ್ ಜಾಸ್ತಿ ಆಕೈತಿ, ಅದು ಸಪ್ಲೈ ಕಡಿಮೆ ಇರ್ತೈತಿ, ಹೌದಿಲ್ಲ? ಸಪ್ಲೈನೂ ಕರೆಕ್ಟ್ ಇದ್ದು ಡಿಮ್ಯಾಂಡೂ ಕರೆಕ್ಟಿಗೆ ಬಿಡ್ತದೆ, ಅವಾಗ ಪ್ರೈಸ್ ರೈಸ್ ಆಗಂಗಿಲ್ಲ, ಕರೆಕ್ಟಾಗಿರ್ತದೆ. ಓಕೆ, ಅದಕ್ಕೇನಂತ ಹೇಳಿ ಕರೀತಾರೆ, ಆವಾಗ ಇನ್ಫ್ಲೇಷನ್ ಆಗಿರಂಗಿಲ್ಲ. ಡಿಮ್ಯಾಂಡ್ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಿದಾಗ ಅಷ್ಟೇ ನಮ್ಗೆ ಏನಾಗ್ತದೆ ಹೇಳಿ, ಅದು ಶಾರ್ಟೇಜ್ ಬಂದಾಗ ಇನ್ಫ್ಲೇಷನ್ ಅಂತ ಹೇಳಿ ಯಾವಾಗಿದ್ರೂ ಒನ್ಸ್ ಅದು ನಮ್ಗೆ ಇವಾಗ ಆಗ್ತೈತಿ ಅವಾಗ ಆಕೈತಿ ಅಂತ ಹೇಳಕ್ಕೆ ಡಿಪೆಂಡ್ ಆನ್ ದಿ ಸಿಚುವೇಶನ್ ಅಂತ ಹೇಳಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್. ನಾವು ಜಾಸ್ತಿ ಎಕ್ಸ್ಪೆಂಡಿಚರ್ ಮಾಡಿದ್ದೀವಿ ಅಂದರೂ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫ್ಯಾಕ್ಟರ್ ಆಫ್ ಇನ್ಫ್ಲೇಷನ್ ಅಂತ ಹೇಳಿ ಕರಿಬೋದು. ನಮ್ಮ ಎಕ್ಸ್ಪೆಂಡಿಚರ್ ಲೆವೆಲ್ಗಿಂತ ನಮ್ಮ ಕಡಿಮೆ ಇತ್ತಂದರೆ ಔಟ್ಲೇ ಆಫ್ ದ ರೆಸ್ಪಾನ್ಸಿಬಲ್ ಇನ್ಫ್ಲೇಷನರಿ ಗ್ಯಾಪ್ ಆಗಿರ್ಬೋದು, ಇನ್ಕ್ರೀಸ್ ಇನ್ ದ ಡಿಮ್ಯಾಂಡ್, ಫಾರಿನ್ ಎಕ್ಸ್ಪೆಂಡಿಚರ್, ಡೊಮೆಸ್ಟಿಕ್ ಗೂಡ್ಸ್, ನಮ್ಮಲ್ಲಿರುವಂಥ ಗೂಡ್ಸದು ವ್ಯಾಲ್ಯೂ ಏನಾಗ್ತದೆ ಹೇಳ್ರಿ, ಅವಾಗ ಇನ್ಫ್ಲೇಷನ್ ಇದ್ದಾಗ ಕಡಿಮೆ ಆಗ್ತದೆ. ಫ್ಯಾಕ್ಟರ್ಸ್ ಆನ್ ಸಪ್ಲೈ ಸೈಡ್. ಯಾವ ರೀತಿ ಫ್ಯಾಕ್ಟರ್ ಸಪ್ಲೈ ಸೈಡಲ್ಲಿ ಇದ್ದಾಗ ನಮ್ಗೆ ಎಫೆಕ್ಟ್ ಆಗ್ತದೆ
ಮೇ ಬಿ ದ ಶಾರ್ಟೇಜ್ ಆಫ್ ಸಪ್ಲೈ ಅದೇನಾಗ್ತದೆ ಹೇಳಿ ನಮಗೆ ಡೈರೆಕ್ಟ್ಲಿ ಎಫೆಕ್ಟ್ ಆಗ್ತದೆ. ಫ್ಯಾಕ್ಟರ್ಸ್ ಆನ್ ವರ್ಕಿಂಗ್ ಆಫ್ ಅ ಸಪ್ಲೈ ಮೇ ಆಲ್ಸೋ ಕಾಸ್ ದಿ ಇನ್ಫ್ಲೇಷನ್ ಆನ್ ಎಕನಾಮಿಕ್ ಸೈಡ್. ಓಕೆ, ದ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇ ಇನ್ಕ್ರೀಸ್ ದ ಲಿಮಿಟೆಡ್ ಅಕೌಂಟ್ ಆಫ್ ದ ವೇರಿಯಸ್ ಫ್ಯಾಕ್ಟರ್ಸ್. ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್ ಫ್ಯಾಕ್ಟರ್ಸ್ ಅಂತಂದರೆ ಯಾವ್ಯಾವು? ಶಾರ್ಟೇಜ್ ಆಫ್ ಪ್ರೊಡಕ್ಷನ್, ಶಾರ್ಟೇಜ್ ಆಫ್ ಪ್ರೊಡಕ್ಷನ್ ಯಾವಾಗ ಆಗ್ತದೆ ಅಂತಂದರೆ ಇಫ್ ಇನ್ ಕೇಸ್ ಶಾರ್ಟೇಜ್ ಆಫ್ ಲೇಬರ್, ಇಫ್ ವಿ ಹ್ಯಾವ್ ಶಾರ್ಟೇಜ್ ಆಫ್ ಲೇಬರ್. ಶಾರ್ಟೇಜ್ ಆಫ್ ಲೇಬರ್ ಎದಕ್ಕೆ ಆಗ್ತದೆ? ಅಷ್ಟು ಅಮೌಂಟ್ ಸಫಿಷಿಯೆಂಟ್ ಅಮೌಂಟ್ ನಮಗೆ ಅವ್ರಿಗೆ ಕೊಡ್ಲಿಕ್ಕಾಗಲಿದ್ದಾಗ ಅವಾಗ ಏನಾಗ್ತದೆ ಹೇಳಿ ಶಾರ್ಟೇಜ್ ಆಫ್ ಲೇಬರ್ ಬರ್ತದೆ. ಈಗ ನೋಡಿ ಕೋವಿಡ್ ಸಮಯ ಎಷ್ಟೋ ಶಾರ್ಟೇಜ್ ಆಫ್ ಲೇಬರ್ ಆಗ್ಯಾರ ಅಥವಾ ಎಷ್ಟೋ ಶಾರ್ಟೇಜ್ ಆಫ್ ಪ್ರೊಡಕ್ಷನ್ ಆಗಿದೆ. ಅವ್ರು ಎಕ್ಸ್ಪೆಕ್ಟೇಷನ್ ಮಾಡುವಂಥ ವೇನಲ್ಲಿ ಅಷ್ಟು ಎಕ್ಸ್ಪೆಕ್ಟೇಷನ್ ನಮಗೀಗ ಪ್ರೊಡಕ್ಷನಲ್ಲಿ ಸಿಗ್ತಾ ಇಲ್ಲ. ಓಕೆ, ಯಾಕಂತಂದ್ರೆ ಬಿಕಾಸ್ ಆಫ್ ರಾ ಮಟೀರಿಯಲ್ ಶಾರ್ಟೇಜ್ ಆಗಿರ್ಬೋದು. ಪ್ರೊಡಕ್ಷನ್ ಇದು ಲೇಬರ್ ಅಂತಲೇ ಅಲ್ಲ, ರಾ ಮಟೀರಿಯಲ್ ಕೂಡ ಶಾರ್ಟೇಜ್ ಆಗಿರ್ಬೋದು. ರಾ ಮಟೀರಿಯಲ್ಸ್, ಇಕ್ವಿಪ್ಮೆಂಟ್ಸ್ ಶಾರ್ಟೇಜ್ ಇರ್ಬೋದು, shortage of labor, shortage of raw material, shortage of equipment. These are the factors of shortage of production. ಪ್ರೊಡಕ್ಷನ್ ಶಾರ್ಟೇಜ್ ಆಗ್ತದೆ ಇನ್ಫ್ಲೇಷನಲ್ಲಿ ಇದ್ದಾಗ. ಇನ್ಫ್ಲೇಷನ್ ಹೈ ಪ್ರೈಸ್ ಇದ್ದಾಗ ನಮ್ಗೆ ಒಂದಿಷ್ಟು ಗುಡ್ಸನ್ನ ನಮ್ಗೆ ಬೈ ಮಾಡೋಕ್ಕೆ ಆಗಂಗಿಲ್ಲ. ಆ ಟೈಮಲ್ಲಿ ನಾವು ಏನು ಮಾಡ್ಬೇಕಂತ ಹೇಳ್ರಿ, ವಿ ಹ್ಯಾವ್ ಟು ಸ್ಟಾಪ್ ಅವರ್ ಪ್ರೊಡಕ್ಷನ್ ಸಮ್ ಎಕ್ಸ್ಟೆಂಟ್. 10 ನಾವು ಪ್ರೊಡ್ಯೂಸ್ ಮಾಡ್ತಾರೆ, ಅಟ್ಲೀಸ್ಟ್ 5 ವಿ ಹ್ಯಾವ್ ಟು ಪ್ರೊಡ್ಯೂಸ್. ಆ ರೀತಿ ಮಾಡಿಕೊಂಡು ವಿ ಹ್ಯಾವ್ ಟು ಸಸ್ಟೈನ್ ಅವರ್ ಬಿಸ್ನೆಸ್. ನಾವು ಬಿಸ್ನೆಸ್ ಅಥವಾ ನಮ್ಮ ಎಕಾನಮಿನ ಸಸ್ಟೈನ್ ಮಾಡ್ಕೊತಾ ಹೋಗಬೇಕಾಗ್ತದೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಫ್ಯಾಕ್ಟರ್ಸ್ ಆಫ್ ಶಾರ್ಟೇಜ್ ಆಫ್ ಪ್ರೊಡಕ್ಷನ್. ದ ನೆಕ್ಸ್ಟ್ ಒನ್ ಈಸ್ shortage of operation of law of diminishing marginal utility. Law of diminishing return. Next one is operation of law of diminishing ರಿಟರ್ನ್. ಫಾರ್ ಎಕ್ಸಾಂಪಲ್, ಟೆಕ್ನಾಲಜಿ ಇನ್ಕ್ರೀಸ್ ಆದಂಗೆ ನಮ್ಗೇನಾಗ್ತೈತೆ ಹೇಳಿ, ಅಥವಾ ಅದು ಪ್ರೊಡಕ್ಷನ್ ಜಾಸ್ತಿ ಆದಂಗೆ ಆ ಮಷಿನರಿ ರೇಟ್ ಜಾಸ್ತಿ ಆದಂಗೆ ನಮಗೆ ಅದು ಅಫೋರ್ಡೆಬಲ್ ಆಗಂಗಿಲ್ಲ. ನಾವು ಅದನ್ನು ಅಫೋರ್ಡ್ ಮಾಡೋಕ್ಕಾಗಂಗಿಲ್ಲ. ಅಫೋರ್ಡೆಬಲ್ ಮಾಡ್ಕೋಕ ಇನ್ಕ್ರೀಸ್ ಇನ್ ದ ಟೆಕ್ನಾಲಜಿ, ಡಿಕ್ರೀಸ್ ಇನ್ ದ ಪ್ರೊಡಕ್ಷನ್ ಅಂತ ಹೇಳಿ ಕರಿಬೋದು. ನಾವು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ನೀವು ಕಲ್ತೀರಿ. ಯಾವುದೋ ವಸ್ತುನ ನಾವು ಹೆಚ್ಚಿಗೆ ಕನ್ಸ್ಯೂಮ್ ಮಾಡ್ಕೊತ ಹೋದಂಗೆ ಅದ್ರ ಮೇಲೆ ಯುಟಿಲಿಟಿ ಡಿಕ್ರೀಸ್ ಆಕೈತಿ ಅಂಥೇಳಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ನೀವು ಕಲ್ತೀರಿ. ಅದು ಬೇರೆ. ಇದು ಆಪರೇಷನ್ ಆಫ್ ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ ಅಂತಂದರೆ ಸಪ್ಲೈ ಆಫ್ ಅ ಕಮೋಡಿಟಿ ಆಲ್ಸೋ ಅಫೆಕ್ಟೆಡ್ ದ ಅಕೌಂಟ್ ಆಫ್ ಆಪರೇಷನ್ ಆಫ್ ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್. ಎನಿ ಅಪ್ಲಿಕೇಶನ್ ಆಫ್ additional variable factors given in a technological structure result in the return of increasing result ಆಗ್ತದೆ ಬಟ್ ಡಿಮಿನಿಷಿಂಗ್ ರೇಟ್. ನಾವು ಯಾವುದೇ ಒಂದು ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡು ಅವಾಗ ಇನ್ಫ್ಲೇಷನಲ್ಲಿ ಇದ್ದಾಗ ನೀವು ಅಡಾಪ್ಟ್ ಮಾಡ್ಕೋರಿ, ಬಟ್ ಅದ್ರದ್ದು ಏನಾಗ್ತದೆ ಹೇಳ್ರಿ, ರೇಟ್ ಡಿಕ್ರೀಸ್ ಆಗ್ತದೆ. ಟೆಕ್ನಾಲಜಿ ಇನ್ಕ್ರೀಸ್ ಮಾಡಿದಾಗ ಅದ್ರ ರೇಟ್ ಏನಾಗ್ತದೆ ಹೇಳ್ರಿ, ಇನ್ಕ್ರೀಸ್ ಆಗಿದೆ. ಯಾಕಂದರೆ ಇನ್ಫ್ಲೇಷನಲ್ಲಿ ಇದ್ದಾಗ ನಾವು ಪ್ರೈಸನ್ನು ಹೈ ಮಾಡೋಕ್ಕೆ ಬರೋಂಗಿಲ್ಲ. ಅಂದರೆ ರೈಸ್ ಇನ್ ದ ಪ್ರೈಸ್ ಕಂಟಿನ್ಯೂಯಸ್ ಆಗಿರ್ತೈತಿ, ಅದು ಸಮ್ ಎಕ್ಸ್ಟೆಂಟ್ ಆಗ್ತದೆ. ಆವಾಗ ನೀವು ಟೆಕ್ನಾಲಜಿ ತೊಗೊಂಡು ಒಂದೊಂದು ಟೆಕ್ನಾಲಜಿಗೆ ಸ್ಟ್ರಕ್ಚರ್ ಕೊಟ್ಬಿಟ್ರಿ ಅಂತಂದರೆ ಪ್ರೈಸ್ ಲೆವೆಲ್ ಏನಾಗ್ತದೆ ಅಲ್ಲಿ ಅಫ್ಕೋರ್ಸ್ ಡಿಕ್ರೀಸ್ ಆಗ್ತದೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫ್ಯಾಕ್ಟರ್ಸ್ ಆಫ್ ಸಪ್ಲೈ ಸೈಡ್. ದ ನೆಕ್ಸ್ಟ್ ಒನ್ ಈಸ್ increase in export to the certain goods. Increased exports of certain goods. Increase export of certain goods. Third one is increase export of certain ಡೊಮೆಸ್ಟಿಕ್ ಗೂಡ್ಸ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಇನ್ಫ್ಲೇಷನ್ ಇದ್ದಾಗ ನಮ್ಗೆ ಶಾರ್ಟೇಜ್ ಇರ್ತೈತಿ. ವಿ ಹ್ಯಾವ್ ಟು ಎಕ್ಸ್ಪೋರ್ಟ್, ಒಂದಿಷ್ಟು ನಾವು ಎಕ್ಸ್ಪೋರ್ಟ್ ಮಾಡಬೇಕಾಗ್ತದೆ ಗೂಡ್ಸ್ಗಳನ್ನು, ಡೊಮೆಸ್ಟಿಕ್ ಗೂಡ್ಸ್ಗಳನ್ನು ಹಿಡೀರಿ. ಫಾರ್ ಎಕ್ಸಾಂಪಲ್,
ಸ್ಪೈಸಸ್ಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡತ್ತಿರ್ತೀವಿ, ಅಲ್ಲೇನೋ ಫ್ಲಡ್ ಆಗಿ, ಅಲ್ಲೇನೋ ಒಂದು ನ್ಯಾಷನಲ್ ಕ್ಲೈಮ್ಯಾಟಿಕ್ ಆಗಿ ಅಥವಾ ಏನೋ ಸಿಚುವೇಶನ್ ಆಗಿ ಅಲ್ಲಿ ನಮ್ಗೆ ಸ್ಪೈಸಸ್ಗಳು ಸಿಗೋಂಗಿಲ್ಲ ಅನ್ಕೊಳ್ಳಿ, ಶಾರ್ಟೇಜ್ ಆಫ್ ಸ್ಪೈಸಸ್ಗಳು ಸಿಗ್ತದೆ. ಆವಾಗ ನಾವು ನಮ್ಮದೇ ಸಸ್ಟೈನ್ ಮಾಡೋಕೆ ನಮ್ಗೆ ಶಾರ್ಟೇಜ್ ಬಿದ್ದಿರ್ತದೆ. ನೆಕ್ಸ್ಟ್ ನಾವೇನು ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕಾಗ್ತದೆ ಆ ಸ್ಪೈಸಸ್ಗಳನ್ನು. ಅವಾಗ ಏನಾಗ್ತದೆ ಹೇಳ್ರಿ, ಡೈರೆಕ್ಟ್ಲಿ ಇಟ್ ಈಸ್ ಅಫೆಕ್ಟೆಡ್ ಟು ದ ಇನ್ಫ್ಲೇಷನ್ ಅಫೆಕ್ಟ್ ಆಗ್ತದೆ. ಸಪ್ಲೈನ ಅವ್ರಿಗೆ ಎಷ್ಟು ಸಪ್ಲೈ ನಮ್ಗೆ ಕೊಡೋಕ್ಕಾಗಬೇಕಲ್ಲ, ಯಾಕಂದ್ರೆ ನಾವು ಸಬ್ಸ್ಟೈನ್ ಮಾಡ್ಕೋಬೇಕಾಗ್ತದೆ. ಫಸ್ಟ್ ನಮ್ಮ ಕಡೆ ಇರುವಂಥ ಅಥವಾ ನಾವು ಅವರ್ ಪಾಯಿಂಟ್ ಆಫ್ ವ್ಯೂ ಫಸ್ಟ್ ಥಿಂಕ್ ಮಾಡಬೇಕಾಗ್ತೈತಿ, ನೆಕ್ಸ್ಟ್ ಅದರ್ಸ್ ಥಿಂಕ್ ಮಾಡಬೇಕು. ಅದು ಎಕ್ಸ್ಪೋರ್ಟ್ ಪಾಯಿಂಟ್ ಆಫ್ ವ್ಯೂ ಬಂದಾಗ ಫಸ್ಟ್ ವಿ ಹ್ಯಾವ್ ಟು ಅವ್ರದ್ದು ಥಿಂಕ್ ಮಾಡಬೇಕಾಗ್ತೈತಿ, ಅವ್ರಿಗೆ ಕಳಿಸ್ಕೊಡ್ಬೇಕಾಗ್ತೈತಿ. ಇಲ್ಲೇ ಶಾರ್ಟೇಜ್ ಇರ್ತದೆ ಮೊದಲೇ, ಆದ್ರೂ ಕೂಡ ವಿ ಹ್ಯಾವ್ ಟು ಎಕ್ಸ್ಪೋರ್ಟ್ ಸಮ್ ಡೊಮೆಸ್ಟಿಕ್ ಗೂಡ್ಸ್ ಅಂದಾಗ ಇಟ್ ಈಸ್ ಡೈರೆಕ್ಟ್ಲಿ ಅಫೆಕ್ಟೆಡ್ ಟು ದ ಸಪ್ಲೈ ಅಂಥೇಳಿ ಹೇಳ್ಬೋದು. ದ ನೆಕ್ಸ್ಟ್ ಫ್ಯಾಕ್ಟರ್ ಈಸ್ ಹೋಲ್ಡಿಂಗ್ by the customers. Holding by the customers. Last point, only the traders and the mechanism who are bought to the commodities during the inflation. It is also individual customers. Payment is high price in the future. They also bought essential commodities to ensure the ಇಂಟರ್ಪ್ಷನ್ ಅವೈಲಬಿಲಿಟಿ ಫಾರ್ ದ ಪ್ರೈವೇಟ್ ಕನ್ಸಂಪ್ಷನ್ಸ್. ನಾವು ಏನೋ ಒಂದು ಸಿಚುವೇಶನ್ ಮಾಡಿಕೊಂಡು ಅವರ್ ಕಸ್ಟಮರ್ಸನ್ನು ನಾವೇನು ಮಾಡ್ತೇವೆ, ಕಾನ್ಸಂಟ್ರೇಷನ್ ಮಾಡಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಶಾಪಿಗೆ ಹೋಗ್ತೀರಿ ಅಂದ್ಕೊಳ್ಳಿ, ಆ ಶಾಪ್ನಾಗ ನೀವು ಬಿಲೀವ್ ಮಾಡಿರ್ತೀರಿ ಇಲ್ಲಿ ಹೋದ್ರೆ ನಮ್ಗೆ ನಮ್ಮ ಪ್ರೈಸಿಗೆ ಸಿಗ್ತದಂತ. ಇಫ್ ಇನ್ ಕೇಸ್ ನೀವು ಅವ್ರ ಎಕ್ಸ್ಪೆಕ್ಟೇಷನ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಸೇಮ್ ಇತ್ತಂದ್ರೆ ಆಗ್ತಿರ್ತದೆ. ಯಾವುದೋ ಒಂದು ಕೇಸ್ನಾಗ ಅವರು ನಿಮ್ಮ ಪ್ರೈಸ್ಗೆ ಜಾಸ್ತಿ ಕೊಟ್ರು ಅಂದ್ಕೋರಿ, ನೀವು ಯಾವಾಗ ಏನು ಮಾಡ್ತೀರಾ ಹೇಳ್ರಿ, ಶಿಫ್ಟ್ ಹಾಕಿರಿ ನೆಕ್ಸ್ಟ್ ವೇ. ಹಂಗೆ ಏನಾಗ್ತದೆ ಹೇಳ್ರಿ, ಹೋಲ್ಡಿಂಗ್ ದ ಕಸ್ಟಮ್ ಇಸ್ ಆಲ್ಸೋ ಒನ್ ಆಫ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ದ ಇನ್ಫ್ಲೇಷನ್ ಪೀರಿಯಡಲ್ಲಿ ಇದ್ದಾಗ ನಾವು ಕಸ್ಟಮರ್ಸನ್ನು ನಾವು ಹೋಲ್ಡ್ ಮಾಡಿ ಇಟ್ಕೋಬೇಕಲ್ಲ, ನಮ್ಮ ಕಡೆ ನಾವು ಅವ್ರನ್ನ ಇಂಟ್ರ್ಯಾಕ್ಟ್ ಅಥವಾ ನಮ್ಮ ಕಡೆ ನಾವು ಅವ್ರನ್ನ ಸೆಳ್ಕೋಬೇಕಾಗ್ತದಲ್ಲ, ಆವಾಗ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಕಸ್ಟಮರ್ಸ್. ಇನ್ಫ್ಲೇಷನ್ ಇದ್ರೂ ಕೂಡ ನಾವೇನು ಮಾಡ್ಬೇಕು ಹೇಳ್ರಿ, ಒಂದಿಷ್ಟು ನಾವು ನಮ್ಮ ಕಸ್ಟಮರ್ಸ್ನ ನಮ್ಮ ಕಡೆನ ನಾವು ಇರುವಂಗೆ ಮಾಡ್ಕೋಬೇಕಾಗ್ತದೆ. ಓಕೆ, ಬೋರ್ಡ್ ಕಮಾಡಿಟೀಸ್ ಟು ಅವಾಯ್ಡ್ ದ ಪೇಮೆಂಟ್ ಆಫ್ ದ ಹೈ ಪ್ರೈಸಸ್ ಇನ್ ದ ಫ್ಯೂಚರಲ್ಲಿ ಹೈ ಪ್ರೈಸಸ್ ಇರ್ಬೋದು, ಮೇ ಬಿ ಮೇ ನಾಟ್ ಬಿ, ಅದು ಸಸ್ಟೈನ್ ಆಗ್ತದೆ ಅಂತ ನಾವು ಹೇಳಕ್ಕೆ ಬರೋಂಗಿಲ್ಲ. ಆದ್ರೂ ಕೂಡ ದೇ ಆರ್ ಎಸೆನ್ಷಿಯಲ್ ಕಮಾಡಿಟೀಸ್ ಟು ಎನ್ಶೋರ್ ದ ಅನ್ಇಂಟರ್ಪ್ರಿಟೇಷನ್ ಅವೈಲಬಿಲಿಟಿ ಆಫ್ ದ ಪ್ರೈವೇಟ್ ಕನ್ಸಂಪ್ಷನಲ್ಲಿ ಅನ್ನೆಸೆಸಿಟಿ ಗೂಡ್ಸ್ಗಳನ್ನು ನಾವೇನು ಮಾಡ್ಬೋದು ಹೇಳ್ರಿ, ನಾವು ಅದನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಕೂಡ ನಾವು ನಮ್ಮ ಕಸ್ಟಮರ್ ಇಂಟ್ರೆಸ್ಟ್ಗಳನ್ನು ವಿ ಹ್ಯಾವ್ ಟು ಟೇಕ್ ಕೇರ್. ಹೋಲ್ಡಿಂಗ್ ಬೈ ದ ಟ್ರೇಡರ್ಸ್. Holding by the traders. It is also one of the important aspect of the supply side factor. Tender of the party, traders and the mechanism board essential commodities of profit purpose ಅಲ್ಲಿ ಏನು ಮಾಡ್ತಾರೆ, ಟೆಂಡರ್ಸ್ಗಳನ್ನ ತೊಗೊಂಡು ಅಥವಾ ಟೆಂಡರ್ಸ್ಗಳನ್ನ ಹಾಕಿ ನಮಗೆ ಏನು ಮಾಡಿರ್ತಾರೆ ಹೇಳಿ, ಒಂದಿಷ್ಟು ಟ್ರೇಡ್ಗಳನ್ನ ತೊಗೋಬೇಕಂತ. ಇಫ್ ಇನ್ ಕೇಸ್ ಇನ್ಫ್ಲೇಷನಲ್ಲಿ ಇದ್ದಾಗ ಟೆಂಡರನ್ನ ಕರೆದು ಅವರು ಏನು ಅಮೌಂಟ್ಗಳನ್ನ ಸಪ್ಲೈ ಮಾಡತ್ತಿದ್ರಂದರೆ, ಮೆಕ್ಯಾನಿಸಮ್ ಮಾಡತ್ತಿದ್ರಂದರೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಇನ್ ದ ಪೀರಿಯಡ್ ಆಫ್ ಇನ್ಫ್ಲೇಷನ್. ಅವಾಗ ಪ್ರೈಸ್ ಏನಿರ್ತದೆ ಹೇಳಿ, ರೈಸ್ ಇರ್ತದೆ, ಹೈ ಇರ್ತದೆ ಪ್ರೈಸ್ ಹೈ ಇದ್ದಾಗೂ ಕೂಡ ನಾವೇನು ಸಸ್ಟೈನ್ ಮಾಡಬೇಕಲ್ಲ, ಕಾಸಿಂಗ್ ದ ರೈಸ್ ಇನ್ ದ ಪ್ರೈಸ್ ಲೆವೆಲ್. ಸ್ಕೇಸಿಟಿ ಇರ್ತದಲ್ಲಿ, ಸ್ಕೇಸಿಟಿ ಇದ್ದಾಗೂ ಕೂಡ ನಾವೇನು ಮಾಡೋಕ್ಕೆ ಬರೋಂಗಿಲ್ಲ, ಅಲ್ಲಿ ಸ್ಕೇಸಿಟಿನ ಕೊರತೆ ಇದ್ದಾಗೂ ನಮ್ಮ ವಿಷಯಗಳನ್ನ ಫುಲ್ಫಿಲ್ ಮಾಡೋಕ್ಕೆ ಆಗಂಗಿಲ್ಲ. ದ ನೆಕ್ಸ್ಟ್ ಒನ್ ಈಸ್ ರೋಲ್ ಆಫ್ ಎಕ್ಸ್ಪೆಕ್ಟೇಷನ್. ನಾಟ್ ಓನ್ಲಿ ದ ಪರ್ಪಸ್ ಆಫ್ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೇವೆ. ಫಾರ್ ಎಕ್ಸಾಂಪಲ್ ನೋಡಿರಿ, ನೀವು ಯಾವುದೋ ಒಂದು ಪ್ರೈಸ್ ಹೈ ಆಗತ್ತದ, ಈಗ ಗೋಲ್ಡ್ ಅದು ಏನು ಮಾಡ್ತಾರೆ ಹೇಳಿ, ಫ್ಯೂಚರ್ ಪ್ರಿಡಿಕ್ಷನ್ ಮಾಡ್ತಾರೆ, ಮೇ ಬಿ ಜನವರಿ ಫೆಬ್ರವರಿಯಲ್ಲಿ ಗೋಲ್ಡ್ ಇನ್ಕ್ರೀಸ್ ಆಗ್ಬೋದು ಅಂತೇಳಿ. ಅವಾಗ ಏನು ಮಾಡ್ತಾರೆ ಹೇಳ್ರಿ, ಜನ ಆದಷ್ಟು ಜಾಸ್ತಿ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಎಕ್ಸ್ಪೆಕ್ಟೇಷನ್ಗಿಂತ ಅವರು ಏನು ಮಾಡ್ತಾರೆ, ಪ್ರೈಸ್ ಜಾಸ್ತಿ ಆಗುತ್ತೆ ಅಂದ್ರೆ ವಿ ಹ್ಯಾವ್ ಟು ಬೈ ನಾವು. ನಿಮ್ಗೆ ಅದು ಅಂದ್ರೆ ಒಂದಿಷ್ಟು ಜನ ಪ್ರಿಡಿಕ್ಷನ್ ಮಾಡ್ತಾರೆ, ಪ್ರೈಸ್ ಹೆಚ್ಚಿಗೆ ಆಗುವಂಥ ಚಾನ್ಸಸ್ ಅದ, ಸೊ ದ್ಯಾಟ್ ನಾವು ಈಗ ಬೈ ಮಾಡೋದು. ಅವ್ರ ಸಪ್ಲೈ ಕಡಿಮೆ ಇರ್ತದೆ, ಡಿಮ್ಯಾಂಡ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ, ಅವಾಗ ನಾವು ಪ್ರೈಸ್ ಕೂಡ ಏನಾಗ್ತದೆ, ಹೈ ಆಗ್ತದೆ. ನಾಟ್ ಓನ್ಲಿ ದ ಪರ್ಪಸ್ ಆಫ್ ಪ್ರೈಸಲ್ಲಿ ಇನ್ಕಮಲ್ಲಿ ಅಂತ ಅಷ್ಟೇ ಅಲ್ಲ, ಬಟ್ ಎಕ್ಸ್ಪೆಕ್ಟೇಷನ್ ಈಸ್ ಆಲ್ಸೋ ಒನ್ ಆಫ್ ದಿ
ಕಾಸಸ್ ಆಫ್ ಇನ್ಫ್ಲೇಷನ್ ಅಂತ ಹೇಳಿ ಹೇಳ್ಬೋದು. ದ ಫಸ್ಟ್ ಪಾಯಿಂಟ್ ಈಸ್ ಎಕ್ಸ್ಪೆಕ್ಟೇಷನ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಇನ್ಫ್ಲೇಷನ್. ಹೌದಾ, ಇನ್ಫ್ಲೇಷನಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತದೆ. ಎಕ್ಸ್ಪೆಕ್ಟೇಷನ್ ರಿಗಾರ್ಡಿಂಗ್ ದ ಫ್ಯೂಚರ್ ಮೂಮೆಂಟನ್ನು ಮೈಂಡಲ್ಲಿ ಇಟ್ಕೊಂಡು ಪೀಪಲ್ ವಿಲ್ ಬೈ ಹೈ ಮೋರ್ ದೆನ್ ದ್ಯಾಟ್. ಅವ್ರು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಜಾಸ್ತಿನ ಅವ್ರು ಏನು ಮಾಡ್ತಾರೆ ಹೇಳಿ, ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗ್ತದೆ ಹೇಳಿ, ಶಾರ್ಟೇಜ್ ಬರ್ತದೆ ಪ್ರೊಡಕ್ಷನಲ್ಲಿ ಶಾರ್ಟೇಜ್ ಬಂತಂದ್ರೆ ಸಪ್ಲೈ ಕಡಿಮೆ ಇರ್ತದೆ. ಸೇಮ್ ವೇ when the prices are expected to be increased, the price level similarly a rise in the expected income induce the people to spend more. Expected wages increase also bring a inflationary country. For example, expectation ಇರ್ತದಲ್ಲ, ಪ್ರೈಸ್ ಲೆವೆಲ್ ಹೆಚ್ಚಿಗೆ ಆಗೋದಂದ್ರೆ ವೇಜಸ್ ರೇಟು ಕೂಡ ಹೆಚ್ಚಿಗೆ ಆಗಲಿ ಅಂತ ಎಕ್ಸ್ಪೆಕ್ಟೇಷನ್ ಇರ್ತದೆ. ಹೈ ಇನ್ ದ ರೇಟ್ ಆಫ್ ವೇಜ್ ಅಂತ ಹೇಳಿ ಕರೀತಾರೆ. ವೇಜಸ್ ರೇಟು ಅಫ್ಕೋರ್ಸ್ ಅದು ಫಿನಾಮಿನಾ ಅಂತಲೇ ಹೇಳಿ ಕರೀತಾರೆ. ಎಕ್ಸ್ಪೆಕ್ಟೇಷನ್ ಇದ್ದೇ ಇರ್ತದೆ. ಓಕೆ, ಔಟ್ಪುಟ್ ಆಗಿರ್ಬೋದು, ಸ್ಪೆಂಡ್ ಆಗಿರ್ಬೋದು. ರೈಸ್ ಇನ್ ದ ಎಕ್ಸ್ಪೆಕ್ಟೇಷನ್ ಆಫ್ ದ ಇನ್ಕಮ್ ಇಂಡ್ಯೂಸ್ ಟು ಪೀಪಲ್ ಸ್ಪೆಂಡ್ ಮೋರ್. ಅವಾಗವರು ಸ್ಪೆಂಡ್ ಮೋರ್ ಮಾಡ್ತಿರ್ತಾರೆ. ಇಲ್ಲ ಇನ್ಫ್ಲೇಷನ್ ಇದ್ದಾಗ ಹೈ ಪ್ರೈಸ್ ಕಂಟಿನ್ಯೂಯಸ್ ರೈಸ್ ಇನ್ ದ ಪ್ರೈಸ್ ಲೆವೆಲ್ ಇದ್ದಾಗ ಅಫ್ಕೋರ್ಸ್ ವೇಜ್ ರೇಟನ್ನು ಕೂಡ ಅವ್ರು ಏನಂತಾರೆ ಇನ್ಕ್ರೀಸ್ ಮಾಡಂತ ಹೇಳ್ತಾರೆ. ಅವ್ರ ಎಕ್ಸ್ಪೆಕ್ಟೇಷನ್ ಅದು. ಈಗ ಗೋಲ್ಡ್ ಹೇಳಿ ನೀವು, ಗೋಲ್ಡ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡತ್ತಂದ್ರೆ ಪ್ರೈಸ್ ಹೈ ಆಗತೈತಿ. ಪ್ರೈಸ್ ಹೈ ಆಗತ್ತದಲ್ವ, ಅಫ್ಕೋರ್ಸ್ ಹೈ ಆಗ್ತದೆ. ದ ಸೇಮ್ ವೇ ಇಫ್ ಇನ್ ಕೇಸ್ ಇನ್ ದ ಬಿಸ್ನೆಸ್ ಅನ್ಕೋರಿ, ಕಂಟಿನ್ಯೂಯಸ್ ರೈಸ್ ಇನ್ ದ ಪ್ರೈಸ್ ಲೆವೆಲ್ ಇದ್ದಾಗ ಅವರು ವೇಜಸ್ಸನ್ನು ಎಕ್ಸ್ಪೆಕ್ಟ್ ಮಾಡೋದು ಕಾಮನ್ ಆಗಿ ಅವ್ರು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಓಕೆ, ದೀಸ್ ಆರ್ ದಿ ಕಾಸಸ್ ಆಫ್ ಇನ್ಫ್ಲೇಷನ್. ಫಸ್ಟ್ ಒನ್ ಈಸ್ ಫ್ಯಾಕ್ಟರ್ಸ್ ಆನ್ ಡಿಮ್ಯಾಂಡ್ ಸೈಡ್, ಫ್ಯಾಕ್ಟರ್ಸ್ ಆನ್ ಸಪ್ಲೈ ಸೈಡ್. ಥರ್ಡ್ ಒನ್ ಈಸ್ ಫ್ಯಾಕ್ಟರ್ಸ್ ಆನ್ ಅಥವಾ ರೋಲ್ ಆಫ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಎಕ್ಸ್ಪ್ಲೇನ್ ದಿ ಕಾಸಸ್ ಆಫ್ ಇನ್ಫ್ಲೇಷನ್ ಅಂಥೇಳಿ ಕರೀತಾರೆ. ಹಣದುಬ್ಬರದ ಕೊರತೆಗಳೇನು ಅಂಥೇಳಿ ಅಥವಾ ಕಾರಣಗಳೇನು ಅಂಥೇಳಿ ಕೇಳ್ತಾರೆ ಎಕ್ಸಾಮ್ 5 ಮಾರ್ಕ್ಸಿಗೆ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾಸಸ್. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಂದ ಹಿಡಿದು ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಅಥವಾ ವೇಜಸ್ ಎಂಪ್ಲಾಯಿ ಡಿಪಾರ್ಟ್ಮೆಂಟ್ವರೆಗೂ ಕಾಸಸ್ಗಳು ಏನಾಗ್ತವೆ ಹೇಳಿ ಅಫೆಕ್ಟ್ ಒನ್ ಬೈ ಒನ್ನಿಂದ ಅನದರ್ ವೇನಲ್ಲಿ ಏನಾಗ್ತದೆ ಅಫೆಕ್ಟ್ ಆಗೇ ಆಗ್ತದೆ. ಅಫೆಕ್ಟ್ ಇಲ್ಲ ಅಂಥೇಳಿ ಈ ರೋಲ್ ಆಫ್ ಎಕ್ಸ್ಪೆಕ್ಟೇಷನಲ್ಲಿ ಗೋಲ್ಡ್ ಪ್ರೈಸ್ ಹೆಚ್ಚಿಗೆ ಆಗಿಬಿಡ್ತಂದ್ರೆ ಬೈ ಮಾಡೋದಂತ ಕಡಿಮೆ ಆಗ್ತಾರ? ನೋ, ಎಲ್ಲರೂ ಬೈ ಮಾಡಿ, ನೆಸೆಸಿಟಿ ಇದ್ದವ್ರು ಬೈ ಮಾಡೇ ಮಾಡ್ತಾರೆ. 50 ಆಗಲಿ 60 ಆಗಲಿ 1 lakh ಆಗಲಿ ಬೈ ಮಾಡೇ ಮಾಡ್ತಾರೆ. ಓಕೆ, ರೈಸ್ ಇನ್ ದ ಪ್ರೈಸ್ ಇದ್ರೂ ಕೂಡ ಬೈ ಮಾಡ್ತಾರೆ. ಯಾಕೆ ಒಂದಿಷ್ಟು ಜನಕ್ಕೆ ನೆಸೆಸಿಟಿ. ಫಾರ್ ಎಕ್ಸಾಂಪಲ್ ನೀವು ಡೈಲಿ ನೆಸೆಸಿಟಿ ನಾವು ಯೂಸ್ ಮಾಡುವಂಥ ರೈಸ್ ವೆಜಿಟೇಬಲ್ಸ್ ಆಗಿರ್ಬೋದು, ಒಂದಿಲ್ಲ ಅಂದರೆ ಅನದರ್ ವೇಗೆ ಶಿಫ್ಟ್ ಆಗಿ ಕೂಡ ಅವ್ರು ಏನು ಮಾಡ್ತಾರೆ ಹೇಳ್ರಿ, ತಮ್ಮ ಎಕ್ಸ್ಪೆಕ್ಟೇಷನ್ಗಳನ್ನ ಫುಲ್ಫಿಲ್ ಮಾಡ್ಕೊತಾರೆ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾಸಸ್. ದ ನೆಕ್ಸ್ಟ್ ಒನ್ ಈಸ್ ಎಫೆಕ್ಟ್ ಆಫ್ ಇನ್ಫ್ಲೇಷನ್. ವಾಟ್ ಆರ್ ದಿ ಎಫೆಕ್ಟ್, ಅದರ ಪರಿಣಾಮಗಳನ್ನು ನಾವು ಏನೇನು ಸಸ್ಟೈನ್ ಮಾಡ್ತೀವಿ ಎಕಾನಮಿ ಮೇಲೆ ಅನ್ನೋದನ್ನು ತಿಳ್ಕೊಳ್ಳೋಣ. ದ ನೆಕ್ಸ್ಟ್ ಒನ್ ಈಸ್ ಎಫೆಕ್ಟ್ ಆಫ್ ಇನ್ಫ್ಲೇಷನ್. Effect of inflation is nothing but rise in the price level and fall in the value of money will affect different sectors in a different manner. ಬೇಕಾದಷ್ಟು ಸೆಕ್ಟರಲ್ಲಿ ಅಥವಾ 3 ಫ್ಯಾಕ್ಟರ್ಸ್ ನಾನು ಹೇಳ್ತೀನಿ ಎಫೆಕ್ಟೆಡ್. ಈ ಸೆಕ್ಟರಲ್ಲಿ ಡಿಫ್ರೆಂಟ್ ವೇ ಏನಾಗ್ತದೆ ಅಫೆಕ್ಟ್ ಆಗ್ತದೆ, ವಿಚ್ ವಿ ಕುಡಂಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಷ್ಟು ರೀತಿಯಲ್ಲಿ ಏನಾಗ್ತದೆ ಹೇಳಿ ವ್ಯಾಲ್ಯೂ ಆಫ್ ಮನಿ ಫಾಲ್ ಆದಾಗ, ಪ್ರೈಸ್ ಹೈ ಆದಾಗ ಅಫೆಕ್ಟ್ ಆಗೇ ಆಗ್ತದೆ. ಓಕೆ, ಎಫೆಕ್ಟ್ ಆಫ್ ಇನ್ಫ್ಲೇಷನ್: ಎಕನಾಮಿಕ್ ಎಫೆಕ್ಟ್, ಸೋಷಿಯಲ್ ಎಫೆಕ್ಟ್, ಪೊಲಿಟಿಕಲ್ ಎಫೆಕ್ಟ್. ಇನ್ ಎಕನಾಮಿಕ್ ಎಫೆಕ್ಟ್, ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. Social effect, anti-social activities, downfall of moral standard. Politically affected, political and speculation, and the last one is corruption. 3 types ಅಥವಾ 3 effect of inflation ಅಂತ ಹೇಳಿ ಕರಿಬೋದು. ಎಕನಾಮಿಕ್, ಸೋಷಿಯಲ್ and the last one is political effect ಅಂತ ಹೇಳಿ ಕರಿಬೋದು. Okay, let us discuss one by one. First one is economic effect. ಅದರಲ್ಲಿ first point, effect on production. Okay, beginning ಅಲ್ಲಿ inflation good. For example, high in the price level, high return, high expectation, high profit,
ಹೈ ಪ್ರಾಫಿಟ್ ಇರ್ತದೆ ಬಿಕಾಸ್ ಆಫ್ ಹೈ ಪ್ರೈಸ್. ಓಕೆ, ಬಿಗಿನಿಂಗಲ್ಲಿ ವರ್ಕರ್ಸಿಗೂ ಕೂಡ ಕರೆಕ್ಟ್ ಇರ್ತದೆ. ಇಫ್ ನೆಕ್ಸ್ಟ್ ಅದು ಒಂಚೂರು ಸಸ್ಟೈನ್ ಆದ ತಕ್ಷಣ 2-3 ತಿಂಗಳ ಬಿಟ್ಟ ನಂತರ ಏನಾಗ್ತದೆ ಹೇಳ್ರಿ, ವರ್ಕರ್ಸ್ದು ಸ್ಟ್ಯಾಂಡ್ ಆಫ್ ಲಿವಿಂಗ್ ಜಾಸ್ತಿ ಆಗಿ ಸ್ಟಾರ್ಟ್ ಆಗ್ತದೆ. ಬಿಕಾಸ್ ಅವರು ಬೈ ಮಾಡಬೇಕಂದ್ರೆ ಜಾಸ್ತಿ ಅಮೌಂಟನ್ನು ಕೊಡಬೇಕಲ್ಲ ಮಾರ್ಕೆಟಲ್ಲಿ. ಕಾರ್ಮಿಕರು, ಎಂಪ್ಲಾಯೀಸ್ ಹೈ ಪ್ರೈಸ್ ಅವರು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಂದ ಹೈ ವೇಜ್ ಎಕ್ಸ್ಪೆಕ್ಟೇಷನ್ ಮಾಡೋದು ಆಟೋಮೆಟಿಕಲಿ ಏನಾಗ್ತದೆ ಹೇಳ್ರಿ, ಅಲ್ಲಿ ರಾ ಮಟೀರಿಯಲ್ಸ್ ಪ್ರೈಸ್ ಹೆಚ್ಚಿಗೆ ಆಗ್ತದೆ. ರಾ ಮಟೀರಿಯಲ್ ಪ್ರೈಸ್ ಹೆಚ್ಚಿಗೆ ಆದಂಗೆ ವರ್ಕರ್ಸನ್ನ ವೇಜಸ್ಸನ್ನ ಇನ್ಕ್ರೀಸ್ ಮಾಡಬೇಕಾಗಿರ್ತದೆ. ನೆಕ್ಸ್ಟ್ ನಮಗೆ ಪ್ರೊಡಕ್ಷನ್ ಮುಂದೆ ಕಂಟಿನ್ಯೂ ಆಗಿ ಬರಬೇಕಂದ್ರೆ ವಿ ಹ್ಯಾವ್ ಟು ಸಸ್ಟೈನ್ ಅವರ್ ಎಂಪ್ಲಾಯೀಸ್. ಅಥವಾ ಅವ್ರು ಏನು ಮಾಡ್ತಾರೆ ಹೇಳಿ, ಅವ್ರ ಕೆಲವೊಂದು ವೇಜ್ ರೇಟನ್ನು ಕೊಡೋಂಗಿಲ್ಲ ಅಂತ ಅವರು ಲಾಕೌಟ್, ಲೇ ಆಫ್ ಮಾಡುವಂಥದ್ದು, ಪ್ರೊಡಕ್ಷನ್ನ ಸ್ಟಾಪ್ ಮಾಡುವಂಥ ಸಿಚುವೇಶನ್ ಅವರು ಎಂಪ್ಲಾಯೀಸ್ಗಳು ಏನು ಮಾಡ್ತಾರೆ ಹೇಳಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದ್ಯಾಟ್ ನಮಗೇನಾಗ್ತದೆ ಹೇಳಿ, ಇಟ್ ವಿಲ್ ಡೈರೆಕ್ಟ್ಲಿ ಅಫೆಕ್ಟ್ ಆನ್ ಅವರ್ ಪ್ರೊಡಕ್ಷನ್ ಕಡಿಮೆ ಆಗ್ತದೆ ಅವಾಗ. They are induced to invest, move, and result of employment output the income increases, but there is a limit of increasing the employment output of the income limited. The price rise will not stimulate production, employment, and the income due to the physical limitation. So till the level of full employment reach, ಒಮ್ಮೆ ಫುಲ್ ಎಂಪ್ಲಾಯ್ಮೆಂಟ್ ರೀಚ್ ಆಗೋ ಮಟ್ಟನೂ ಕರೆಕ್ಟ್ ಇರ್ತದೆ. ಇಫ್ ಫುಲ್ ಎಂಪ್ಲಾಯ್ಮೆಂಟ್ ರೀಚ್ ಆಯಿತು ಅಂತಂದರೆ ನೆಕ್ಸ್ಟ್ ಏನಾಗ್ತದೆ ಹೇಳಿ, ಅದು ಡಿಮಿನಿಷಿಂಗ್ ಲೆವೆಲ್ ಸ್ಟಾರ್ಟ್ ಮಾಡ್ತದೆ. ಯಾಕಂದ್ರೆ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಆಗಿಂದ ವಿ ಹ್ಯಾವ್ ಟು ಫುಲ್ಫಿಲ್ ಅವರ್ ಡಿಮ್ಯಾಂಡ್ಸ್ ಆಫ್ ಅವರ್ ಎಂಪ್ಲಾಯೀಸ್ ಡಿಮ್ಯಾಂಡನ್ನು ವಿ ಹ್ಯಾವ್ ಟು ಫುಲ್ಫಿಲ್ ಮಾಡಬೇಕಾಗುತ್ತೆ. ಅವ್ರ ಡಿಮ್ಯಾಂಡ್ ನಾವು ಫುಲ್ಫಿಲ್ ಮಾಡ್ಲಿಕ್ಕಂದ್ರೆ ಅವರು ನಮ್ಮ ಕಡೆ ಇರಲ್ಲ. ಅವ್ರು ಏನು ಮಾಡ್ತಾರೆ ಹೇಳಿ, ಕಿಕ್ಔಟ್ ಅಥವಾ ಅವ್ರು ಸ್ಟಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಇನ್ಫ್ಲೇಷನ್ ಇದ್ದಾಗ ಫುಲ್ ಎಂಪ್ಲಾಯ್ಮೆಂಟ್ ಇರೋಂಗಿಲ್ಲ, ಒಂದಿಷ್ಟು ಜನ ಅವ್ರಿಗೆ ಸಸ್ಟೈನ್ ಮಾಡೋಕ್ಕೆ ಬರೋಂಗಿಲ್ಲ ಅಂಥೇಳಿ ಅದೇನು ಮಾಡ್ತಾರೆ ಹೇಳಿ, ಅವರು ಬಿಟ್ಟು ಕಳಿಸಿರ್ತಾರೆ. ಓಕೆ, ಉತ್ಪಾದಕರು ಉತ್ಪಾದನೆ ಸ್ಥಗಿತ ಮಾಡ್ತಾರೆ, ಸ್ಟಾಪ್ ಮಾಡಿದ ತಕ್ಷಣ ಅಲ್ಲೇನಾಗ್ತದೆ ಹೇಳ್ರಿ, ನಿರುದ್ಯೋಗ ಅಥವಾ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಗಿ ಪ್ರೊಡಕ್ಷನ್ ಕಡಿಮೆ ಆಗ್ತದೆ. ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸಸ್, ಪ್ರೊಡಕ್ಷನ್ ಡಿಕ್ರೀಸ್ ಆಗಿ ಸ್ಟಾರ್ಟ್ ಆಗ್ತದೆ. ಬಿಕಾಸ್ ನಾವು ಅವ್ರ ಎಕ್ಸ್ಪೆಕ್ಟೇಷನ್ಗಳನ್ನ ಫುಲ್ಫಿಲ್ ಮಾಡಲಿಕ್ಕಂದ್ರೆ ಅವ್ರು ನಮ್ಗೆ ಅಡ್ವರ್ಸ್ ಎಫೆಕ್ಟನ್ನು ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇಫ್ ವಿ ಆರ್ ಇನ್ ದ ಸಿಚುವೇಶನ್ ಆಫ್ ಇನ್ಫ್ಲೇಷನ್ ಸಿಚುವೇಷನಲ್ಲಿ ಇದ್ದಾಗೂ ಕೂಡ ನಾವು ಅವ್ರ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡೋಕ್ಕೆ ಆಗಲಿಲ್ಲ, ಅವರ ಎಕ್ಸ್ಪೆಕ್ಟೇಷನ್ಗಳನ್ನ ಫುಲ್ಫಿಲ್ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ ಅವ್ರು ಏನು ಮಾಡ್ತಾರೆ, ಸ್ಟ್ರೈಕ್ ಅಥವಾ ಪ್ರೊಡಕ್ಷನನ್ನು ಸ್ಟಾಪ್ ಮಾಡುವಂಥ ಸಿಚುವೇಶನ್ಗೆ ಎಂಪ್ಲಾಯೀಸ್ಗಳು ಬರ್ತಾರೆ. ಭಾಳಷ್ಟು ಪ್ರೈಸ್ ಇನ್ಕ್ರೀಸ್ ಆಗಿ ವ್ಯಾಲ್ಯೂ ಆಫ್ ಮನಿ ಕಡಿಮೆ ಆದಾಗ ಅವಾಗ ಏನಾಗ್ತದೆ ಹೇಳಿ, ಸೇವಿಂಗ್ಸ್ ಇರೋಂಗಿಲ್ಲ. ಸೇವಿಂಗ್ಸ್ ಇಲ್ಲ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಯಾರು ಮಾಡಿಲ್ಲ ಅಂತ ಅರ್ಥ. ಓಕೆ, ಫಸ್ಟ್ ಪಾಯಿಂಟ್ ಈಸ್ ಏನು ಅಂತ ಹೇಳ್ಬೋದು, ಹೈ ಇನ್ ಪ್ರೈಸ್ ಲೆವೆಲ್, ಲೋ ಇನ್ ವ್ಯಾಲ್ಯೂ ಆಫ್ ಮನಿ. ಈ ಸಿಚುವೇಶನ್ ಇದ್ದಾಗ ದೇರ್ ಇಸ್ ನೋ ಸೇವಿಂಗ್ಸ್ ಆಗಂಗಿಲ್ಲ ಅಲ್ಲಿ. ಬಿಕಾಸ್ ನಮ್ಮ ಬಂದದ ಇನ್ಪುಟ್ ಔಟ್ಪುಟ್ಟಿಗೆ ಸಮ ಆಗಿರ್ತದೆ. ಓಕೆ, ಈ ಸೇವಿಂಗ್ಸ್ ಯಾಕೆ ಆಗಂಗಿಲ್ಲ ಅಂದರೆ ಇನ್ವೆಸ್ಟರ್ಸ್ ಬಂದು ಅಮೌಂಟನ್ನು ಇನ್ವೆಸ್ಟ್ ಮಾಡಿರಂಗಿಲ್ಲ ಅಂತ ಅರ್ಥ. ದ ಸೆಕೆಂಡ್ ಒನ್ ಈಸ್, ಭಾಳಷ್ಟು ಪ್ರೈಸ್ ಏರಿಕೆಯಾಗಿ ಅದರದ್ದು ವ್ಯಾಲ್ಯೂ ಆಫ್ ಮನಿ ಕಡಿಮೆ ಆದಂಗೆ ನಮಗೇನು ಮಾಡ್ತಾರೆ ಹೇಳಿ, ಫಾರಿನರ್ಸ್ ಅವ್ರ ಇನ್ವೆಸ್ಟ್ಮೆಂಟನ್ನು ಬ್ಯಾಕ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಇನ್ವೆಸ್ಟ್ಮೆಂಟ್ ಟು ದ ಫಾರಿನ್ ಇನ್ವೆಸ್ಟರ್ಸಿಗೆ ನಮ್ಮ ಕಡೆ ಪ್ರೈಸ್ ಜಾಸ್ತಿ ಅದ, ರಿಟರ್ನ್ ಅವ್ರು ಕೊಡುವಂಥ ಅವ್ರಿಗೆ ಕೊಡುವಂಥ ಸಸ್ಟೈನ್ ಅಥವಾ ಅವ್ರಿಗೆ ನಾವು ಪೇ ಬ್ಯಾಕ್ ಮಾಡುವಂಥ ಕೆಪಾಸಿಟಿ ನಮ್ಮ ಕಡೆ ಇಲ್ಲ ಅಂತಂದ್ರೆ ಅಫ್ಕೋರ್ಸ್ ಅವ್ರೇನು ಮಾಡ್ತಾರೆ ಹೇಳಿ, ಅವ್ರು ಹಾಕೋದಂಥ ಇನ್ವೆಸ್ಟ್ಮೆಂಟ್ನ ಹಿಂಗೆ ತೊಗೋತಾರೆ. ಯಾಕಂದ್ರೆ ರೈಸಿಂದ ಪ್ರೈಸ್ ಲೆವೆಲಲ್ಲಿ ಇದ್ದಾಗ ನಾವು ಕೊಡುವಂಥ ಸಿಚುವೇಷನಲ್ಲಿ ಇಲ್ಲ, ನಮ್ಮದು ಬರುವಂಥ ವ್ಯಾಲ್ಯೂಸನ್ನು ನಾವು ಸಸ್ಟೈನ್ ಮಾಡ್ಕೊವಂಥ ಸಿಚುವೇಶನ್ ಇದ್ದಾಗ ಅವ್ರು ಏನು ಮಾಡ್ತಾರೆ ಹೇಳ್ರಿ, ಹಾಕಿದಂಥ ಅಮೌಂಟನ್ನ ವಾಪಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನಮಗೆ ಕ್ಯಾಪಿಟಲದ್ದು ಕೊರತೆ ಆಗ್ತದೆ, ಸ್ಕೇರ್ಸಿಟಿ ಆಫ್ ಕ್ಯಾಪಿಟಲ್ ಅಥವಾ ಡೆಫಿಸಿಟ್ ಆಫ್ ಕ್ಯಾಪಿಟಲ್. ಡೆಫಿಸಿಟ್ ಆಫ್ ಕ್ಯಾಪಿಟಲ್ ಬಿಕಾಸ್ ಆಫ್ ಇನ್ವೆಸ್ಟರ್ಸ್ ಕಡಿಮೆ ಅದಾರ, ಸೇವಿಂಗ್ಸ್ ಇಲ್ಲ ಅಂತಂದ್ರೆ ನಮ್ಗೆ ಡೆಫಿಸಿಟ್ ಆಗ್ತದೆ. ದ ನೆಕ್ಸ್ಟ್ ಏನಾಗ್ತದೆ ಹೇಳ್ರಿ, ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಿಗೆ ಆಗ್ತದೆ, ನಮ್ಮದು ಪ್ರಾಫಿಟ್ ಕಡಿಮೆ ಆಗ್ತದೆ.
ಸಿಚುವೇಶನ್ ಹೇಳತ್ತೀನಿ ನಾ ಯಾವ ಸಿಚುವೇಶನ್ ಯಾವ ರೀತಿಯಾಗಿ ನಾವು ಫ್ಯೂಚರ್ ಅಥವಾ ಅದನ್ನು ನಾವು ಫೇಸ್ ಮಾಡ್ತೀವಿ. ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಹೆಚ್ಚಿಗೆ ಆಗ್ತದೆ, ಪ್ರಾಫಿಟ್ ಕಡಿಮೆ ಆಗ್ತದೆ, ಹೌದಲ್ವಾ? ಈಚ್ ಪ್ರಾಡಕ್ಟದ್ದು ಜಾಸ್ತಿ ಯಾಕಂದ್ರೆ ರಾ ಮೆಟೀರಿಯಲ್ ಇಲ್ಲ ಅಂತಂದ್ರೆ ಇವ್ರ ಕ್ಯಾಪಿಟಲ್ ಇಲ್ಲ ಅಂತಂದ್ರೆ ನಮ್ಮ ಬೈ ಮಾಡೋಕೆ ರಾ ಮೆಟೀರಿಯಲ್ಗೆ ಅಮೌಂಟ್ ಬೇಕಲ್ಲ, ನಾವು ಅಮೌಂಟ್ ತೊಗೋಬೇಕಾಗ್ತದೆ ಅವಾಗ. ಓಕೆ, ನೆಕ್ಸ್ಟ್ ಭವಿಷ್ಯ ಅಂದರೆ ಫ್ಯೂಚರಲ್ಲಿ ನಾವೇನು ಮಾಡ್ಬೋದು ಹೇಳ್ರಿ, ಉತ್ಪಾದಕರು ಮತ್ತು ಇನ್ನೊಬ್ಬರು ಉದ್ಯಮಿದಾರರುಗಳನ್ನು ನಷ್ಟ ಅನುಭವಿಸುತ್ತಾ ಬಂದು ನಾವು ಇಂಡಸ್ಟ್ರಿನ ಏನು ಮಾಡ್ಬೋದು, ಕ್ಲೋಸ್ ಮಾಡುವಂಥ ಸಿಚುವೇಶನ್ ಬರ್ತದೆ. ಪ್ರೊಡಕ್ಷನನ್ನು ಸ್ಟಾಪ್ ಮಾಡುವಂಥ ಸಿಚುವೇಶನ್ ಬರ್ತದೆ. ಪ್ರೊಡಕ್ಷನ್ ಸ್ಟಾಪ್ ಆಯ್ತಂದರೆ ಎಂಪ್ಲಾಯೀಸ್ಗಳೆಲ್ಲ ಅನ್ಎಂಪ್ಲಾಯ್ಮೆಂಟ್ ಆಗ್ತಾರೆ. ಅನ್ಎಂಪ್ಲಾಯ್ಮೆಂಟ್ ಆದ ತಕ್ಷಣ ಏನಾಗ್ತದೆ ಹೇಳ್ರಿ, ನಮಗೆ ಇರುವಂಥ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ. ಫ್ಯೂಚರಲ್ಲಿ ಇಷ್ಟು ಕೇಸ್ ಆಗಲ್ಲ, ಯಾಕಂದರೆ ಇದು ಕಂಟಿನ್ಯೂಯಸ್ ಆಗಿ ಆಗ್ತಿರ್ತದೆ. ಒಂದಿಷ್ಟು ಟೈಮಲ್ಲಾಗಲಿ ಮತ್ತು ಬ್ಯಾಕ್ ಬರ್ತದೆ. ಬಟ್ ಬ್ಯಾಕ್ ಬರೋ ಮಟ್ಟನೂ ವಿ ಹ್ಯಾವ್ ಟು ಸಸ್ಟೈನ್ ಅವರ್ ಸೆಲ್ಫ್, ನಾವು ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಇನ್ಫ್ಲೇಷನ್ನಾಗ ಏನಾಗ್ತದೆ ಹೇಳ್ರಿ, ಉತ್ಪಾದನೆ ಯಾವುದೇ ರೀತಿ ನೀವು ಅದು ಆಲ್ಟರ್ನೇಟಿವ್ ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ಬದಲಾದ ವಸ್ತುಗಳನ್ನ ವಿ ಹ್ಯಾವ್ ಟು ನೆಸೆಸಿಟಿ ಗುಡ್ಸನ್ನು ನಾವು ಪ್ರೊಡ್ಯೂಸ್ ಮಾಡಲೇಬೇಕಾಗ್ತದೆ. ಓಕೆ, ಆಮೇಲೆ ಬೆಲೆ ಏರಿಕೆಯಿಂದ ಏನಾಗ್ತದೆ ಹೇಳಿ, ಇಫ್ ಇನ್ ಕೇಸ್ ಪ್ರೈಸ್ ಹೆಚ್ಚಿಗೆ ಆಗಂದ್ರೆ ಏನಂತೀರಿ ನೀವು, ಕಳ್ಳತನಗಳು ಜಾಸ್ತಿ ಆಗ್ತಾವೆ ಅಥವಾ ಮೋಸಗಳು ಜಾಸ್ತಿ ಆಗ್ತಾವೆ. ಎಷ್ಟೋ ಜನ ನಮಗೇನು ಮಾಡ್ಬೋದು ಹೇಳಿ, ನಮಗೆ ಮೋಸ ಮಾಡ್ಬೋದು. ಓಕೆ, ನಮಗೆ ಥ್ರೆಡ್ ಮಾಡ್ಬೋದು. ನಮ್ಮ ವೀಕ್ನೆಸಸ್ಗಳನ್ನ ಯುಟಿಲೈಸ್ ಮಾಡಿಸ್ಕೊಂಡು ನಮಗೆ ಥ್ರೆಡ್ ಮಾಡುವಂಥ ಚಾನ್ಸಸ್ಗಳು ಇರ್ತದೆ. ಮತ್ತೇನಾಗ್ತದೆ ಹೇಳ್ರಿ, ಇದರಲ್ಲಿ ಕರಪ್ಷನ್ನು ಕೂಡ ಜಾಸ್ತಿ ಆಗ್ತದೆ. ಇದರಲ್ಲಿ ಜಾಸ್ತಿ ಈಗ ನಿಮ್ಮ ಪ್ರೊಡಕ್ಷನ್ ನಿಮ್ಗೆ ಅದು ಗುಡ್ಸ್ ಬೇಕು ಬೇಡೋ ಬೇಕಂದ್ರೆ ಇಷ್ಟು ಅಮೌಂಟ್ ಕೊಡಿ ನನಗೆ, ಅದು ಕಡಿಮೆ ಜಾಸ್ತಿನೂ ಆಗ್ಬೋದು, ಮೋರ್ ದ್ಯಾನ್ ದ್ಯಾಟ್ ಆಗ್ಬೋದು, ಅದು ಲೆಸ್ ದ್ಯಾನೂ ಆಗಿರ್ಬೋದು. ಐ ಹೋಪ್ ಯು ಅಂಡರ್ಸ್ಟುಡ್ ದ ಎಫೆಕ್ಟ್ ಆಫ್ ಇನ್ಫ್ಲೇಷನ್ ಇನ್ ಎಕನಾಮಿಕ್ಸ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಪೊಲಿಟಿಕಲ್ ಮತ್ತು ಸೋಷಿಯಲನ್ನು ಡಿಸ್ಕಸ್ ಮಾಡೋಣ. ಓಕೆ, ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ ದ ಕಾಸಸ್ ಆಫ್ ಇನ್ಫ್ಲೇಷನ್ ಇನ್ ಫ್ಯಾಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ, ಸಪ್ಲೈ ಪಾಯಿಂಟ್ ಆಫ್ ವ್ಯೂ, ರೋಲ್ ಆಫ್ ಎಕ್ಸ್ಪೆಕ್ಟೇಷನ್. ನೆಕ್ಸ್ಟ್ ಒನ್ ಈಸ್ ಎಫೆಕ್ಟ್ ಆಫ್ ಇನ್ಫ್ಲೇಷನ್ ಇನ್ ಎಕನಾಮಿಕ್ ಪಾಯಿಂಟ್ ಆಫ್ ಓನ್ಲಿ ಪ್ರೊಡಕ್ಷನ್ನ ಹೇಳಿದ್ದೇನೆ. ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ವ್ಯೂ ನೆಕ್ಸ್ಟ್ ಕ್ಲಾಸಲ್ಲಿ ಇದೆ. ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂದಲ್ಲಿನ ಇಷ್ಟು ರೀತಿಯಲ್ಲಿ ಅದಾವೆ. ಪ್ರೈಸ್ ಹೈ ಆಗಿರ್ತದೆ, ವ್ಯಾಲ್ಯೂ ಆಫ್ ಮನಿ ಡಿಕ್ರೀಸ್ ಆಗಿರ್ತದೆ. ಬಟ್ ಇನ್ವೆಸ್ಟರ್ಸ್ಗೆ ಇನ್ವೆಸ್ಟ್ಮೆಂಟ್ ನಮ್ಮ ಕಡೆ ಸೇವಿಂಗ್ಸ್ ಇರೋಂಗಿಲ್ಲ. ಸೇವಿಂಗ್ಸ್ ಇಲ್ಲ ಅಂದರೆ ನೀವು ಯಾವ ರೀತಿಯಾಗಿ ನಿಮ್ಮ ಎಂಪ್ಲಾಯೀಸ್ಗೆ ವೇಜಸ್ಸನ್ನು ಕೊಡ್ತೀರಿ, ಅಥವಾ ನೀವು ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಯಾವ ರೀತಿಯಾಗಿ ತುಂಬ್ತೀರಿ, ನಿಮ್ಮದು ರೆಂಟನ್ನು ಯಾವ ರೀತಿಯಾಗಿ ಪೇ ಮಾಡಿ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ದ್ಯಾಟ್ ಈಗ ಕೋವಿಡಲ್ಲಿ ನೋಡಿರಿ, ಇದೇ ಸಿಚುವೇಶನನ್ನು ನಾವೇನು ಮಾಡ್ತೀವಿ ಹೇಳಿ, ಅನುಭವಿಸಿದ್ದೀವಿ. ಒಂದಿಷ್ಟು ಕಂಪ್ನೀಸ್ಗಳು ಅದೊಂದಿಷ್ಟು ಸಣ್ಣ ಸಣ್ಣ ವ್ಯವಹಾರ, ಸ್ಮಾಲ್ ಸ್ಕೇಲ್ ಇದ್ದವೆಲ್ಲ ಕ್ಲೋಸ್ ಆಗುವಂಥ ಸಿಚುವೇಶನ್ನು ಬಂದಿತ್ತು. ನೀವು ಒಂದು ಎಷ್ಟೋ ಗೌರ್ಮೆಂಟ್ ಏನು ಮಾಡಿ ಟ್ಯಾಕ್ಸ್ಗಳನ್ನು ರಿಲೀಫ್ ಮಾಡಿದೆ. ಒಂದಿಷ್ಟುಗಳಲ್ಲಿ ಹೇಳ್ತೀನಿ, ಫುಲ್ ಅಂತ ಹೇಳಿ ನಾನು ಹೇಳಲ್ಲ, ಒಂದಿಷ್ಟು ಸೆಕ್ಟರ್ ಕಡೆಗೆ ರಿಲೀಫನ್ನ ಕೊಟ್ಟಿದೆ. ಬಟ್ ಆಲ್ಸೋ ನಾವೇನು ಮಾಡ್ಬೇಕು ಹೇಳ್ರಿ, ಸಸ್ಟೈನ್ ಆಗಬೇಕಂದ್ರೆ ಎಫೆಕ್ಟನ್ನು ನಾವು ಅನುಭವಿಸ್ಲೇಬೇಕಾಗ್ತದೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು.